ನೆನ್ನೆ ಮಂಜುಗೆ ಪ್ರಾಮಿಸ್ ಮಾಡಿದ್ದೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಎಳ್ನೀರ್ನೆಲ್ಲ ಖಾಲಿ ಮಾಡ್ತೀನಿ ಅಂತ. ಬಟ್ ಅಲ್ಲಿ ನೋಡಿ ನಮ್ಮ ಪೊನ್ನಪ್ಪ ಅವರು ಎಳ್ನೀರು ಹೊಡಿತಾವ್ರೆ. ಸೊ ಇವತ್ತು ನಾವು ಎಳ್ನೀರು ಕುಡಿಯೋ ಪ್ರೋಗ್ರಾಮು ಎಳ್ನೀರನ್ನ ಮುಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಈಗ ಎಲ್ಲಾ ರೀತಿಯಾದ ಟೇಬಲ್ ಅಂದ್ರೆ ಏನಂತಾರೆ ಟೇಬಲ್ನ ರೆಡಿ ಮಾಡ್ಕೊತಾ ಇದೀವಿ. ಮಂಜು ಇನ್ನ ಹಿಡ್ಕೊಂಡು ಬರ್ತಾವ್ರೆ. ಇಲ್ಲಿ ನಮ್ಮ ಪೊನ್ನಪ್ಪ ಅವರು ಎಳ್ನೀರು ಹೊಡಿತಾವ್ರೆ. ಸೊ ಎನಿವೇಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಆ್ಯಂಡ್ ಮನು. ಏನು ಹೇಳು ಹೇಳು ಹೇಳಲ್ಲ ಹೇಳಿರ್ಲಿ. ನೋಡಪ್ಪ, ಕ್ಯಾಮ್ರಾ ಮುಂದೆ ಒಂದು, ಕ್ಯಾಮ್ರಾ ಹಿಂದೆ ಇನ್ನೊಂದು. ಅದು ನಿಜ ಅನ್ಕೊಬಿಟ್ಟವ್ರ. ಆಮೇಲೆ ಮೂರೂ ತೂತ ಹಾಕ್ಬಿಟ್ಟು ಇವಾಗ 3 ಚೊಂಬು ತಂದು ನಿಮ್ಮ 3 ಜನಕ್ಕೂ ಇರ್ಲಿ ಕುಡೀರಿ. ನಮ್ಮ ಮರದ್ದು ಅದು ಕೊನೆ ಮರ ಇದೆ ಇವಾಗ. ಅದು ತೆಗ್ಸ್ಬಿಟ್ಟ ಮರನ ಕಟ್ ಮಾಡ್ಬಿಟ್ಟು ಫ್ಲೈಟ್ ಹೋಗ್ತಾ ಇದೆ ನೋಡಿ. ಫ್ಲೈಟ್ ಅಲ್ಲಿ 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 ನೋಡಿ, ಇಷ್ಟು ಕೆಳಗೆ ಹೋಗುತ್ತೆ ನಮ್ಮ ಮನೆ ಹತ್ರ ಫ್ಲೈಟ್. ಯಾಕೆ ಅದು ಹೊಡಿತಾ ಇದ್ರೆ ಹೋಯ್ತಾನೆ ಇದು ಒಳಗೆ. ಎಳ್ನೀರು ಹಂಗೆ ಹೋಗೋದು, ಕಾಯಿ ಹೋಗಲ್ಲ, ಎಳ್ನೀರು ಹೋಗುತ್ತೆ. ಯಾಕೆಂದ್ರೆ ಅದು ಸಾಫ್ಟ್ ಇರುತ್ತೆ. ಇವ್ರಿಗೆ ಎಳ್ನೀರಾಗು ಕಾಯಿ ಯಾವುದು ಅನ್ನೋದು ಗೊತ್ತಿಲ್ಲ ನೋಡಿ. ಇಟ್ಕೊಂಬನು, ಕೈ ನೋವು ಬರುತ್ತೆ. ಹಿಡ್ಕೋದು ಫುಲ್ಲು ಹಂಗೆ ಅಷ್ಟೇ. ಅದು ಕುಡಿತಾ ಇರೋದು ಒಂದು ಎಳ್ನೀರು. ಎಣ್ಣೆ ಹೊಡಿಯೋರು ಈ ರೇಂಜಿಗೆ ಆಡಲ್ಲ ನೋಡಿ. ನಾವು ಮಾಡೋ ಇದರಲ್ಲಿ ಖುಷಿಯಿಂದ ಮಾಡಿದ್ರೆ ಇನ್ನೂ ಮಜಾ ಬರುತ್ತೆ. ಆಲ್ರೆಡಿ ಕಿಕ್ ಹೊಡಿತಾ ಇತ್ತು. ಕಿಕ್ಕು ಫುಲ್ ಕಿಕ್ ಹೊಡಿತಾ ಇತ್ತಂತೆ. ಚೆನ್ನಾಯ್ತಾ? ಯಾರ್ದು ಮರ? ಯಾರ್ದು ಆದ್ರೇನು ಎಳ್ನೀರು ಇಂಪಾರ್ಟೆಂಟ್. ಉಪ್ಪಿನಕಾಯಿ ಚಿಪ್ಸ್ ಎಲ್ಲ ಇಟ್ಕೊಳ್ಳೋದಲ್ವ ಮನು ಪಕ್ಕದಲ್ಲಿ ಅಲ್ವಾ? ಮರ್ತೋಯ್ತು, ನೆಕ್ಸ್ಟ್ ಟೈಮ್ ಮಾಡೋದು. ಈಗ ಅಲ್ಲಿ ಕೆಳಗಡೆಯಿಂದ ಚೇಳು ಬಂದ್ಬಿಡ್ಬೇಕಲ್ಲ. ಏನು ಮಾಡಲ್ಲ 3 ಜನನು ಕೂತ್ಕೊಂಡು ಈಗ ಅವ್ರು ಅಲ್ಲಿ ಸೆಟ್ಲ್ ಆಯ್ತಾರೆ. ಇಲ್ಲ, ಫಸ್ಟ್ ಕುಡ್ಕೊಬಿಡೋಣ, ಆಮೇಲೆ ಹೊಡ್ಕೊಳ್ಳೋಣ. ನೋಡಿ ನೀವು ಕುಡೀರಿ, ಅಲ್ಲಿ ಇನ್ನೂ ಐತೆ. ಮನು ಎಡ್ಚ ಅನ್ನೋದಕ್ಕೆ ಪ್ರೂಫ್ ನೋಡಿ. ಎಲ್ಲದಕ್ಕೂ ಲೆಫ್ಟ್ ಹ್ಯಾಂಡೇ ಮುಂದೆ ಹೋಗೋದು. ಸಾಕು ಬಿಡು ಮನು. ನಾವು ಸೆಟ್ಲ್ ಆಯ್ತು. ತುಂಬ ಕಾಯಿರೆ ಎತ್ತು ಅಲ್ಲ, ಹಸುಗಿಡನು, ಹಸು ತಿನ್ಕೊಳ್ಳುತ್ತೆ. ಆಯಿತು, ನಮ್ಮ ಎಳ್ನೀರೆಲ್ಲ ಕುಡಿದು ಚೆನ್ನಾಗಿತ್ತು. ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ಕೂತ್ಕೊಂಡು ಎಳ್ನೀರು ಕೊಚ್ಕೊಂಡು ಕುಡ್ಕೊಂಡು ಕಾಯೆಲ್ಲ ತಿನ್ಕೊಂಡು ಬಂದ್ವಿ. ಇವಾಗ ಟೈಮೇ ಆಗೋಯ್ತು. ಅಲ್ಲಿ ಹೋದಾಗಲೇ ನಾವು 9 ಗಂಟೆ. ಓ ಮೈ ಗಾಡ್, 9:45 ಆಯಿತು ಟೈಮು. ಹೋಗೋಣ, ಏನಾದರೂ ತಿಂಡಿ ಮಾಡ್ಬಿಡೋಣ. ಇವತ್ತು ಮನು 2:30-3 ಗಂಟೆಗೆ ಬೇರೆ ಹೊರಗಡೆ ಹೋಗಬೇಕು. ಸೊ ಇವತ್ತು ಅವರೆಕಾಳು ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಪೊನ್ನಪ್ಪ ಅಂಕಲ್ ಮನೆಯಿಂದ ಸ್ಪೆಷಲ್ ತಿಂಡಿ ಬಂದಿದೆ ನಮಗೋಸ್ಕರ. ಮಸಾಲ ಅಕ್ಕಿ ರೊಟ್ಟಿ ವಿತ್ ಕಾಯಿ ಚಟ್ನಿ. ತಿನ್ನೋಣ ಮನು? ಆಂಟಿ ಹಾಕಿ ಕಳ್ಸೋರು ಬಾಕ್ಸ್ 3-4 ರೊಟ್ಟಿ ಹಾಕಿ ಕಳ್ಸೋರೆ. ನಾನಂತೂ ಇದೆಲ್ಲ ಮಾಡಲ್ಲ. ಇವತ್ತು ಎಂಜಾಯ್ ಮಾಡೋಣ. ಮಾಡಕ್ ಬರಲ್ಲ ಅಂತ ಹೇಳಿ. ಮಾಡಕ್ ಬರಲ್ಲ ಅಲ್ಲ, ನೀನ್ ತಿನ್ನಲ್ಲ ಅಂತ. ಮಾಡಕ್ ಬರಲ್ಲ, ತಿನ್ನೋಂಗ್ ಮಾಡಕ್ ಬರಲ್ಲ. ಅಕ್ಕಿ ರೊಟ್ಟಿ ಯಾರು ಬೇಕಾದ್ರೂ ಮಾಡ್ತಾರೆ, ಬಟ್ ತಿನ್ನಂಗ್ ಇರ್ಬೇಕು. ಆ ರೇಂಜಲ್ಲಿ ನಿಂದಿರಲ್ಲ. ಸಾರಿ, ಇದೆಲ್ಲ ಕೇಳಿಸ್ಕೋಬೇಡಿ ನೀವು. ಮನು, ಒಂದು ಏಪ್ರಾನ್ ತಗೋಬೇಕು ಮನು. ತಗೋಲೆ ಹೇಳ್ದೆ, ತಗೋಲೆ, ನೀನ್ ಬೇಡ ಅಂದೆ. ಅಲ್ಲಿ ನಿಂತ್ಕೊಂಡು ಪಾತ್ರೆ ತೊಳಿತೀನಲ್ಲ, ಆ ನೀರೆಲ್ಲ ಇಲ್ಲ ಯಾರಿ ನೋಡು. ಆಲೆ ಟೀ ಶರ್ಟ್ ಹಾಳಾಯ್ತು ನಂದು. ಎಲ್ಲ ಟೀ ಶರ್ಟ್ ಹಿಂಗ್ ಡಾಟ್ ಬಿದ್ಬಿಡುತ್ತೆ. ಸೋಪ್ ನೀರು ಹಾರಿರುತ್ತೆ, ತಗೊಂಡೋಗಿ ಮಿಷಿನ್ಗೆ ಹಾಕ್ತೀನಿ, ಅದು ಡಾಟ್ ಆಗುತ್ತೆ. ಹಂಗೆ ಹಾಳಾಗ್ತಾ ಇದೆ ಟೀ ಶರ್ಟ್ಸ್. ಅಂದ್ರೆ ಅದೃಷ್ಟನೇ ಅಲ್ವಾ ನಿಂಗೆ? ಯಾಕೆ? ಹೊಸ ಟಿ ಶರ್ಟ್ ಬರ್ತಾ ಇರ್ತವೆ, ಹಳೆ ಟಿ ಶರ್ಟ್ ಹೋಗ್ತಾ ಇರ್ತವೆ. ಕಾಸೇನೋ ಫ್ರೀಯಾಗಿ ಮೇಲ್ಗಡೆಯಿಂದ ಉದ್ರತ್ತೆ ಅನ್ನೋ ಥರ. ಏನೋ ಫ್ರೀಯಾಗಿ ಕೊಟ್ರೆ ಅಂಗಡಿಯವರು ಅದೃಷ್ಟ ಅಂತ ಹೇಳ್ಬೋದು. ಎಲ್ಲಾನು ಫ್ರೀ ಬೇಕಂದ್ರೆ ಹೆಂಗೆ? 2 hours later. ಸೊ ಎಲ್ಲ ರೆಡಿನಾ? ಆಲ್ಮೋಸ್ಟ್ ಡನ್. ಆಲ್ಮೋಸ್ಟ್ ಅಂದ್ರೆ ಇನ್ನೂ ಏನು ಪೆಂಡಿಂಗ್ ಇಟ್ಟಿದ್ಯಾ? ಎಲ್ಲ ತುಂಬ್ಕೊಳ್ಳೋದೈತಲ್ಲಪ್ಪ, ಹಂಗೆ. ಏನಾದ್ರು ಮರ್ತೋಗ್ಬಿಟ್ರೆ ಅನ್ನೋ ಒಂದು ಭಯನೂ ಇರುತ್ತೆ. ಅದಕ್ಕೋಸ್ಕರ ಡಬಲ್ ಚೆಕ್ ಮಾಡ್ಕೋ. ಮಾಡ್ತಾ ಇದ್ದೀನಿ. ನನ್ನ ಪಾಸ್ಬುಕ್ ತಂದೆ ಎಲ್ಲೋಯ್ತೋ ಗೊತ್ತಿಲ್ಲ, ಇಲ್ಲಿಟ್ಟಿದ್ದೀನಿ. ಇಲ್ಲಿಟ್ಬಿಟ್ಟು ಸೈಲೆಂಟಾಗಿ ಹೋಗ್ತಾ ಇದ್ದೀನಿ. ಪೆನ್ ಇಟ್ಕೊಂಡ್ಯಾ? ಗ್ಲೂನು ಇಟ್ಕೊಂಡಿರು ಬೇಕಾದ್ರೆ. ಅಲ್ಲೇನಿರತ್ತೆ ಗ್ಲೂ ಅಲ್ಲಿ ಅಲ್ಲ. ಈಗ ಪೆನ್ನು ನಾನು ಎಲ್ಲಿಟ್ಟೆ ಅನ್ನೋದು ಯೋಚನೆ ಮಾಡಿ. ಬ್ಯಾಗಲ್ಲಿ ಇಟ್ಟೆ ನೀನು ಪೆನ್ನು. ಹಿಂಗೆ ಎಲ್ಲಾನು ಎತ್ತಿಟ್ಕೊಂತಾರೆ, ಏನೂ ನೆನಪಿರಲ್ಲ. ಆಮೇಲೆ ಎಲ್ಲ ಹುಡುಕಾಡೋದು, ಎಲ್ಲಾನು ಫುಲ್ ವಾಪಸ್ ಕಿತ್ತಾಕಿ ನೋಡಿ ಜೋಡ್ಸಿ. ಇನ್ನು 5 ಮಿನಿಟ್ಸ್ ಆಗಿಲ್ಲ ಬ್ಯಾಗ್ ಒಳಗಡೆಗೆ. ನಾನು ನೋಡಿದ್ದೀನಿ ಪೆನ್ ಬ್ಯಾಗ್ ಒಳಗಡೆಗೆ ಹಾಕಿದ್ದನ್ನು. ಇವಾಗ ನಾನು ಪೆನ್ನೇ ಹಾಕೊಂಡಿಲ್ಲ ಅಂತ ಎಲ್ಲ ಕಡೆ ಹುಡುಕ್ತಾ ಇರೋದು.
ಒಂದೊಂದ್ಸರಿ ಆಗತ್ತಪ್ಪ. ಒಂದೊಂದು ಸರಿ ಅಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಇದೇ ಆಗೋದು. ದಿನ ಊಟ ಮಾಡ್ತೀವಪ್ಪ, ಒಂದಿನ ಕರೆಕ್ಟಾಗಿ ತಿನ್ಬಿಟ್ಟಿದ್ದೀವಿ ಅಂತ ಬಿಟ್ಬಿಡ್ತೀವಿ ಒಂದು ತಿಂಗಳು, ಇಲ್ಲ ತಾನೆ, ಹಿಂಗೆ ಎವ್ರಿ ದಿನ ಆಗಲೇಬೇಕು. ಓಕೆ ಓಕೆ ಶಿವ್, ಬಾಯ್. ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಬಾಯ್. ಓಕೆ ಬಾಯ್. ಫೋನ್ ಮಾಡು ಎಲ್ಲ ಆದಮೇಲೆ. ಓಕೆ ಸರಿ. ಒಬ್ಬಳೇ ಇದ್ದೀನಿ ಮನೇಲಿ, ಮನು ಇಲ್ಲ ಅಂದ್ಬಿಟ್ರೆ ನನಗೇನೋ ಕಳ್ಕೊಂಡಂಗೆ ಆಗತ್ತಪ್ಪ, ಮೈಂಡೇ ಓಡಲ್ಲ, ಫುಲ್ ಬ್ಲ್ಯಾಂಕ್ ಫೀಲ್ ಆಗುತ್ತೆ. ಇವಾಗ ನನಗೆ ನೆನಪಾಯಿತು, ನಾವು ಸಂಡೇ ನೈಟ್ ಅಲ್ವಾ ಊರಿಂದ ಬಂದಿದ್ದು, ಮಂಡೆಯಿಂದನೂ ಭಾಗ್ಯನ ಮನೆಗೆ ಸೀಬೆಹಣ್ಣು ಕೊಡೋಣ ಅಂತ ಅಂದ್ಕೊಂಡು ನನಗೆ ಹೋಗೋದಿಕ್ಕೆ ಆಗಿಲ್ಲ. ಆದರೆ ಹೋದಾಗೆಲ್ಲ ಮರ್ತು ಹೋಗ್ತಾ ಇದೆ. ಇವಾಗ ನೆನಪಾಯಿತು ಸಡನ್ನಾಗಿ. ಸರಿ ಓಕೆ, ಇದು ಎನಿವೇಸ್ ನಂದು ಬ್ರೇಕ್ ಟೈಮು, ಮನು ಇದ್ದಿದ್ರೆ ಬ್ರೇಕ್ ಟೈಮ್ ಮನು ಹತ್ರ ಮಾತಾಡ್ಕೊಂಡು ಕುತ್ಕೊತಾ ಇದ್ದೆ. ಈಗ ಒಬ್ಬಳೇ ಇರೋದ್ರಿಂದ ಈ ಟೈಮ್ನ ಅಟ್ಲೀಸ್ಟ್ ಭಾಗ್ಯನ ಮನೆಗೆ ಹೋಗಿ ಬರೋದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಇರೋದು ಮನೆ, ಒಂದು 10 ನಿಮಿಷ 1/4 ಗಂಟೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. 7 ಗಂಟೆ ಟೈಮ್ ಆಯಿತು, ಇನ್ನೂ ಬಂದಿಲ್ಲ ಮನು. ಇವಾಗ ಕಾಲ್ ಮಾಡಿ ಕೇಳಿದ್ರೆ ಇನ್ನೂ 15-20 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಬೋರ್ ಹೊಡಿತಾ ಇದೆ, ನಿಜ ಬೋರ್ ಹೊಡಿತಾ ಇದೆ ಮನು ಇಲ್ದಲೆ. ಏನಪ್ಪ ಇವಳಿಗೇನು ಆಫೀಸಲ್ಲಿ ಮಾಡೋಕ್ಕೆ ಏನು ಕೆಲಸ ಇಲ್ವಾ, ಮನು ಇಲ್ಲ ಅಂತ ಬೋರ್ ಹೊಡಿತಾ ಇದೆ ಅಂತ ಅನ್ಕೊತಾ ಇದ್ದೀರಾ? ಖಂಡಿತ ಹಂಗೆ ಅನ್ಕೋಬೇಡಿ, ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ಆದರೆ ವಿಷಯ ಏನು ಗೊತ್ತಾ, ಯಾವಾಗೂ ಅಕ್ಕಪಕ್ಕ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಮಧ್ಯದಲ್ಲಿ ಇಬ್ಬರು ಮಾತಾಡ್ತಾ ಇರ್ತೀವಿ ಏನಾದರೂ ವಿಷಯಗಳನ್ನ. ಆ ಟಾಕಿಂಗ್ ಫ್ಯಾಕ್ಟರು ಮಿಸ್ ಆಗ್ತಾ ಇದೆ ಇವಾಗ, ಅದಕ್ಕೆ ಮನುನ ಮಿಸ್ ಮಾಡ್ಕೊತಾ ಇದ್ದೀನಿ. ಬರ್ತಾರಂತ ಇನ್ನೊಂದು 15-20 ಮಿನಿಟ್ಸಲ್ಲಿ. ಹಾಲು ಬಿಸಿಗಿಟ್ಟಿದ್ದೀನಿ, ಮನು ಬಂದ ತಕ್ಷಣ ಕಾಫಿ ಮಾಡ್ಕೊಂಡು ಇಬ್ಬರು 1/2 ಅವರ್ ಕೂತ್ಕೊಂಡು ಮಾತಾಡ್ತೀವಿ. ಅದು ಸ್ಟೋರಿ ಟೆಲ್ಲಿಂಗ್ ಸೆಷನ್ ಆಗಿರುತ್ತೆ ಇಬ್ರದ್ದು. ಅವ್ರ ಮನೆಯಿಂದ ಹೊರಟಾಗ್ಲಿಂದ ವಾಪಸ್ ಮನೆಗೆ ಬರೋ ತನಕ ಏನೇನಾಯ್ತು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಈ 3 to 4 ಅವರ್ಸ್ ಒಬ್ಳೆ ಏನೇನೆಲ್ಲ ಮಾಡಿದೆ, ಏನೇನೆಲ್ಲ ಕೆಲಸ ಮಾಡಿದೆ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಮ್ಮಿಬ್ರದ್ದು ಅಭ್ಯಾಸ. ಆ ಸ್ಟೋರಿ ಹೇಳಿ ಫುಲ್ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅಂತೀನಿ, ನಿದ್ದೆನೇ ಬರಲ್ಲ ಕಂಪ್ಲೀಟ್ ಹೇಳೋ ತನಕ, ಸ್ಪೆಷಲಿ ನನಗೆ. ಎದ್ರನೇ ಇಲ್ವಲ್ಲ ಮನು, ಸ್ವಲ್ಪ ನಾನು ಎದ್ರುಕೊಂಬಂದು. ಕ್ಯಾಮ್ರಾ ಇಟ್ಟಾಗೆ ನೀನೆಲ್ಲಿ ನೋಡಿದೆ ನಾನು ಕ್ಯಾಮ್ರಾ ಇಟ್ಟಿದ್ದು? ನಂಗೆ ತಲೆಗೆ ಬಂದಿಲ್ಲ ಕ್ಯಾಮ್ರಾ ಇಟ್ಟರೆ ಗೊತ್ತಾಗತ್ತೆ ಅನ್ನೋದು. ಮಜೂರ್ ವಿಷಯ ನಾನು ಬೆಳಗ್ಗೆಯಿಂದ ಅಲ್ಲೇ ಉಜ್ಜಿಲ್ಲ. ಅಲ್ಲುತ್ತದಲ್ಲೇ ಹೋಗಿದ್ದ ಅಲ್ಲಿಗೆ. ನಿನ್ನಂತ ಗಪ್ಪ ಇನ್ನೊಂದಿಲ್ಲ. ಈಗ ಬರ್ಬೇಕಾದ್ರೆ ದಾರಿನಲ್ಲಿ ಗಾಡಿ ಓಡಿಸ್ಕೊಂಡು ಯಾಕೋ ಅಲ್ಲಿ ಉಜ್ಜಿಲ್ವಲ್ಲ, ಬೆಳಿಗ್ಗೆ ಉಜ್ಜಿರೋ ಜ್ಞಾಪಕ ನಿಲ್ವಲ್ಲ ಅನ್ಕೊಳ್ತಾ ಇದ್ದೀನಿ. ಯಾಕೆ ಟೆನ್ಷನ್ ಅಲ್ಲಿ ಹೋಗಿದ್ದ? ನಿನ್ಗೆ ಇನ್ನೊಂದು ನೆನ್ಪೈತಾ, ನೀನು ನನ್ನನ್ನು ನೋಡಕ್ ಬಂದಾಗ್ಲೂ ಅಲ್ಲುಜ್ಜಿರ್ಲಿಲ್ಲ. ಕತ್ಲೆ ಲೈಟ್ ಹಾಕ್ಮನು ಫಸ್ಟ್ ಅಲ್ಲುಜ್ಕೋಗ್ಬಿಡ್ತೀನಿ. ಉದ್ಯೋಗಪ್ಪ ಅಯ್ಯೋ ಗಬ್ಬ. ಅವ್ರು ಹಂಗೇನೆ ಏನಾದ್ರು ಟೆನ್ಷನಲ್ಲಿ ಹೋಗ್ಬಿಟ್ರೆ ಎಲ್ಲ ಮರ್ತು ಬಿಡ್ತಾರೆ. ಇನ್ನೊಂದು ಮನು ಸೀಕ್ರೆಟ್ ಇವತ್ತು ಬಿಟ್ಕೊಡ್ತೀನಿ ಕೇಳಿ. ಫಸ್ಟ್ ಟೈಮ್ ಮನು ನನ್ನನ್ನು ನೋಡೋದಕ್ಕೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಫುಲ್ ಫ್ಯಾಮಿಲಿ ಜೊತೆ ಸ್ನಾನ ಮಾಡಿದ್ದಾರೆ, ಆದ್ರೆ ಅಲ್ಲೇ ಉಜ್ಜಿಲ್ವಂತೆ. ಅಲ್ಲಿ ನಮ್ಮ ಮನೆಗೆ ಬಂದ್ಮೇಲೆ ರಿಯಲೈಸ್ ಆಗಿದೆ ಅವ್ರಿಗೆ ಬ್ರಷ್ ಮಾಡಿಲ್ಲ ಅಂತ. ಅದಕ್ಕೆ ಅವತ್ತೆಲ್ಲ ಜಾಸ್ತಿ ಅವ್ರು ಮಾತೇ ಆಡಿಲ್ಲ. ಆಮೇಲೆ ನಾವಿಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಲ್ಲ, ಅವಾಗ ಹೇಳ್ತಾ ಇದ್ದಾರೆ ನನಗೆ, ಮಂಜು ನಾನು ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಅಲ್ಲುಜ್ಜದೆ ಮರ್ತ್ಬಿಟ್ಟಿದೆ ಟೆನ್ಷನ್ ಅಲ್ಲಿ ಅಂತ. ಇವತ್ತು ಅದೇ ಕೆಲಸ ಮಾಡಿದ್ದಾರೆ ನೋಡಿ. ಅಯ್ಯೋ ಒಳ್ಳೆ ಮನೋಹರ. Check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming